ಆಹ್ವಾನ ಬಂದಿದೆಯಾ ಸರ್ ಒಂದು ಮೀಟಿಂಗ್ಗೆ? 3 ಗಂಟೆ 10 ನಿಮಿಷಕ್ಕೆ ನನಗೂ ಕಾಲಾವಕಾಶ ಕೊಟ್ಟಿದ್ದಾರೆ, ಹೋಗ್ತೀನಿ. ಸರ್ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಮಾಡ್ತೀರಿ? ನನ್ನ ಕ್ಷೇತ್ರದ ಬಗ್ಗೆ ನಾನು ಅಭಿವೃದ್ಧಿ ಅವ್ರು ಏನು ಕೇಳ್ತಾರೆ, ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ, ಅನುದಾನ ಬಗ್ಗೆ ಕೇಳ್ತಾರೆ ಅಂತ ಕಾಣ್ತದೆ. ಕೆಲಸ ಕಾರ್ಯ ಯಾವ ರೀತಿ ನಡೀತಾ ಇದೆ, ನಿಮ್ಗೆ ಏನಾರ ಮನಸ್ತಾಪ ಇದೆಯಾ, ಮತ್ತೊಂದು ಇದೆಯಾ ಅಂತ ಏನು ಕೇಳ್ತಾರೆ, ಉತ್ತರ ಮಾಡ್ತೀನಿ. ಪ್ರಮುಖವಾಗಿ ಡಿ ಕೆ ಅವರು ಸಿ ಎಂ ಆಗಬೇಕು ಅನ್ನೋ ವಿಚಾರ ಮಾತಾಡ್ತೀನಿ, ಅದನ್ನು ಮಾತಾಡ್ತೀನಿ. ಏನು ಮಾತಾಡ್ತೀನಿ? ಒಂದು ಅವಕಾಶ ನಮಗೆ ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು, 70,000 75 ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು, ಅವತ್ತೆಲ್ಲ ಕೂಡ ಅವತ್ತು. ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಅನೇಕ ರೂಪುರೇಷೆಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕಂಥೇಳಿ ಕಾರ್ಯಕ್ರಮನ ಮಾಡಿದ್ದಾರೆ. ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದುಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ. ಮೇಕೆದಾಟು ಇರ್ಬೋದು, ಭಾರತ್ ಜೋಡೋ ಇರ್ಬೋದು, ಸ್ವತಂತ್ರ ನಡಿಗೆ ಇರ್ಬೋದು, ಆರೋಗ್ಯ ಹಸ್ತ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರುವುದರಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿ ಕೆ ಶಿವಕುಮಾರ್ದಿದೆ. ಅದು ಎಲ್ರಿಗೂ ಗೊತ್ತಿದೆ. ಸಿ ಎಂ ಆಗಬೇಕಂದ್ರೆ ಬೆಂಬಲಗಳು ಕೂಡ ಬೇಕು ಸರ್. ಬೇಕು, ಶಾಸಕರ ಬೆಂಬಲ ಕೊಡ್ತಾರೆ. ಬೆಂಬಲ ಇಲ್ಲದ್ರೆ ಬೆಂಬಲನೂ ಬೇಕು, ಹೈಕಮಾಂಡ್ ಅದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು. ಎರಡೂ ಇದೆ. ಶಾಸಕರು ಬೆಂಬಲವನ್ನು ಕೊಡ್ತಾರೆ, ಸರ್ಕಾರ ಇದು ಹೈಕಮಾಂಡ್ ತೀರ್ಮಾನವನ್ನು ತಗೊಳ್ತಾರೆ. ಎಷ್ಟು ಶಾಸಕರು ಬೆಂಬಲವಾಗಿರ್ಬೋದು ಅದು ಗೊತ್ತಿಲ್ಲ. ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು. ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಂಥೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಆಸೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ಅದರಲ್ಲಿ ಕೈ ಜೋಡಿಸ್ತೀನಿ. ಒಂದು ಕಡೆ ರಾಜಣ್ಣವರು ಸರ್ ಸಂಕ್ರಾಂತಿ ಕ್ರಾಂತಿ ಅಂತಾರೆ, ತಾವು ಇನ್ನು 2-3 ತಿಂಗಳಲ್ಲಿ ಸಿ ಎಂ ಆಗ್ತಾರೆ ಡಿ ಕೆ ಅಂತಾರೆ. ಮಹದೇವಪುರ ಬೇರೆ ಸಚಿವರಿಲ್ಲ, ಸಿದ್ದರಾಮಯ್ಯವರೇ ಮುಂದುವರಿತಾರೆ, 5 ವರ್ಷ ಇರ್ತಾರೆ ಅಂತಾರೆ. ಯಾರು ಏನೇ ಹೇಳ್ಕೊಳ್ಳಿ, ಇದು ಕ್ರಾಂತಿ ಅಲ್ಲ, ಇದು ಒಂದು ಬದಲಾವಣೆ. ಇದು ಬೇರೆಯವ್ರಿಗೆ ಅವಕಾಶ, ಒಬ್ಬ ಸಂಘಟನೆಗಾರ, ಒಬ್ಬ ಹೋರಾಟಗಾರನಿಗೆ ಒಂದು ಕೊಡುವಂಥ ಒಂದು ಅವಕಾಶ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಬೇರೆ ಪಕ್ಷ ಕಾಂಗ್ರೆಸ್ ಕೆಳಗಡೆ ಬಿದ್ದೋಗಿ BJP ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ, ಅಥವಾ BJP ಕೆಳಗಡೆ ಬಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ. ಇದು ಕ್ರಾಂತಿ ಅಲ್ಲ, ಒಂದು ಬದಲಾವಣೆ ಅಷ್ಟೇ. ನಮ್ಮ ಪಕ್ಷದಲ್ಲಿ ನಾವೇನೇ ಒಬ್ರಿಗೊಬ್ರು ಅನ್ಯನ್ಯವಾಗಿ ನಾವು ಅವಕಾಶ ಮಾಡಿಕೊಡುವಂಥದ್ದು, ಇದರಲ್ಲೇನು ಕ್ರಾಂತಿ ಮತ್ತೊಂದು ಏನೂ ಇಲ್ಲ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಆ ಬದಲಾವಣೆನೇ ಡಿ ಕೆ ಅವ್ರು ಸಿ ಎಂ ಆಗೋದು ಸರ್. ನಾನು ಅದನ್ನು ಹೇಳ್ತಾ ಇದ್ರೆ ನಾನು ಸುತ್ತಿ ಬಳಸಿ ಮಾತಾಡೋನಲ್ಲ. ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನು 2.5 ವರ್ಷ ಅವರು ಸಿ ಎಂ ಆಗಬೇಕನ್ನೋದೇ ನಮ್ಮ ಅಭಿಲಾಷೆ, ನಮ್ಮ ಆಸೆ. ಸರ್, ಈಗ ಕಳೆದ 2-3 ದಿನಗಳಿಂದ ಅಲ್ಪಸಂಖ್ಯಾತ ಸಚಿವರು ಶಾಸಕರು ಒಂದು ಸಭೆ ಮಾಡಿದ್ದಾರೆ ಅಂತ ಹೇಳಿ ಸರ್, ಏನೆಲ್ಲ ಸಭೆ ನಿರ್ಣಯ ಆಯಿತು, ಯಾವ ವಿಚಾರವಾಗಿ ಸರ್ ಸಭೆ? ನೋಡಿ, ನಮಗೆ ಸಾಕಷ್ಟು ಇದರಲ್ಲಿ ಅನುದಾನಗಳು ಬೇಕು. ಕೆಲವರೆಲ್ಲರೂ 15% ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಟೀಕೆ ಟಿಪ್ಪಣಿಗಳು ಬರ್ತಾಯಿತ್ತು. ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಮುಂದಕ್ಕೆ ಈ ಸಮುದಾಯದ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾದ್ರೆ ಶಾಲೆ ಇರ್ಬೋದು, ರಸ್ತೆ ಇರ್ಬೋದು, ರೋಡ್ ಇರ್ಬೋದು, ಬೇಕಾದಷ್ಟು ರೀತಿಯಲ್ಲಿ ಅವ್ರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಕ್ಕೆ ಒತ್ತುಗಳನ್ನು ಏನು ಮಾಡಬೇಕು ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರೆಲ್ಲ ಒಂದು 10 ಜನ MLA ಮತ್ತು MLCಗಳ ಕೂತು ಚರ್ಚೆ ಮಾಡಿದ್ವಿ. ಸಿ ಎಂ ಬಗ್ಗೆ ಕೂಡ ಬದಲಾವಣೆ ಬಗ್ಗೆ ಚರ್ಚೆ ಆಯಿತು. ಅಲ್ಲಿ ಚರ್ಚೆ ಏನಾಗಿಲ್ಲ, ಅಲ್ಲೇನು ಚರ್ಚೆ ಇಲ್ಲ. ಬರೀ ಸಮುದಾಯದ ಬಗ್ಗೆ ಒಂದು. ಸರ್, ಎಲ್ಲ ಕ್ಷೇತ್ರಕ್ಕೂ 50 ಕೋಟಿ ವಿಶೇಷ ಅನುದಾನ ಬಿಡುಗಡೆ ಆಗಿದೆ. ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಬಿಡುಗಡೆ ಆಗಿದೆ? ಹೌದು, 35 ಕಿಲೋಮೀಟರ್ PMGC ರೋಡ್ ಕೊಟ್ಟಿದ್ದಾರೆ. 50 ಕೋಟಿ ಹಣನ ಬಿಡುಗಡೆ ನಮ್ಮ ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ. ಏನೇನು ಕಾಮಗಾರಿಗಳನ್ನ ಕೈಗೆತ್ತಿಕೊತಾರೆ ಸರ್? ಪ್ರಮುಖವಾಗಿ 50 ಕೋಟಿ ನನಗೆ ಬೇಕಾಗಿರೋದೇ ರಸ್ತೆ, ರೋಡು, ಚರಂಡಿ, ಮೂಲಭೂತ ಸೌಕರ್ಯ, ಶಾಲೆಗಳು, ಹಾಸ್ಪಿಟಲ್ಗಳು, ಏನೆಲ್ಲ ಮೂಲಭೂತ ಸೌಕರ್ಯ ಬೇಕೋ ಅದನ್ನು ನಾನು ಅದಕ್ಕೆ ಒತ್ತು ಕೊಡಬೇಕಾಗ್ತದೆ. ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಮಾವಿಗೆ, ಬಟ್ ರಾಮನಗರ ಭಾಗದ ಒಂದಷ್ಟು ಜನ ರೈತರಿಗೆ ಅದರದ್ದು ಸಿಗ್ತಾ ಇಲ್ಲ. ರಾಮನಗರದಲ್ಲಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಡೋಕ್ಕೆ ಈಗಾಗಲೇ ನಾನು ಮಾನ್ಯ ಮಂತ್ರಿಗಳ ಹತ್ರನೂ ನಾನು ಮಾತಾಡಿದ್ದೀನಿ. ಸೂಕ್ತವಾದಂಥ ರೀತಿಯಲ್ಲಿ ಅದೇ ಆದಂಥ ಒಂದು ರೀತಿಯಲ್ಲಿ ಇಲ್ಲಿ ಒಂದು ಚನ್ನಪಟ್ಟಣದ ಹತ್ರ ಏನು ನಾವು ಮಾವಿಗೆ ಒಂದು ಸಂಸ್ಕರಣಾಕರಣ ಮಾಡ್ತಾ ಇದ್ದೀವಿ, ಅದನ್ನು ಆದಷ್ಟು ಬೇಗ ಅದನ್ನು ಚಾಲನೆ ಕೊಡಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉನ್ನತವಾದಂಥ ಮಟ್ಟದಲ್ಲಿ ಅದನ್ನು ಉನ್ನತೀಕರಣ ಮಾಡಬೇಕಂತೇಳಿ ಅದಕ್ಕೂ ಬೆಂಬಲ ಬೆಲೆ ಇಲ್ಲಿ ರೈತರಿಗೆ ಆಗುತ್ತೆ, ಖಂಡಿತವಾಗಿ ಆಗುತ್ತೆ. ಯಾವ ಮನದಲ್ಲಿ? ಯಾಕಂದ್ರೆ ನಾವು ಜಾಸ್ತಿ ಮಾವು ಮತ್ತು ರೇಷ್ಮೆ ನಾವು ಜಾಸ್ತಿ ಇದ್ವಿ, ಹಾಲ್ನಲ್ಲಿ ಇದ್ದೀವಿ ನಾವು. ಸೊ ಮಾವಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಂತೇಳಿ ನಾವು ಇದನ್ನು ಒತ್ತಾಯ ಮಾಡಿದ್ವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.